ಮಹಾಮಳೆಗೆ ಮುಳುಗಿದ ಮುಂಬೈ ಮಹಾನಗರಿ ರಣರಕ್ಕಸ ವರುಣಾರ್ಭಟಕ್ಕೆ ತತ್ತರಿಸಿದ ಮುಂಬೈ. ಭೀಕರ ಮಳೆಯಿಂದ ಮಹಾನಗರಿ ಮುಂಬೈ ಕೂಡ ಮಳೆಯಿಂದ ಆವೃತವಾಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ನೀರು ನಿಲ್ಲುವಂಥದ್ದು, ಇಲ್ಲಿ ಜನರ ಜೀವನಕ್ಕೂ ಕೂಡ ಅಸ್ತವ್ಯಸ್ತ ಆಗಿರುವಂಥದ್ದು, ಆ ರೀತಿಯಾದಂಥ ಸಿಚುವೇಶನ್ನು ಮುಂಬೈ ಮಹಾನಗರಿಯಲ್ಲೂ ಕೂಡ ಆಗಿದೆ. ರಣರಕ್ಕಸ ವರುಣಾರ್ಭಟಕ್ಕೆ ತತ್ತರಿಸಿದ ಮುಂಬೈ. ಭೀಕರ ಮಳೆಯಿಂದ ಜನಜೀವನ ಫುಲ್ ಅಸ್ತವ್ಯಸ್ತ. ಕಂಡರಿಯದ ರಣಮಳೆಗೆ ನಲುಗಿದೆ ಮುಂಬೈ ಸಿಟಿ. ಜಲದಿಗ್ಬಂಧನದಲ್ಲಿ ಸಿಲುಕಿದ ವಾಣಿಜ್ಯ ನಗರಿ. ಎದೆ ನಡುಗಿಸುವಂತಿದೆ ರಣಭೀಕರ ಪ್ರವಾಹ ದೃಶ್ಯ. ಕೆರೆಯಂತಾದ ರಸ್ತೆಗಳು, ಹೊಳೆಯಂತಾದ ಹೈವೇಗಳು, ಎಲ್ಲಿ ನೋಡಿದ್ರು ಕೂಡ ನೀರೇ ನೀರು. ಸಿಟಿ ಫುಲ್ಲು ಪ್ರಹಾರಕ್ಕೆ ಎಲ್ಲೆಲ್ಲೂ ಕೂಡ ಅಧ್ವಾನ ಅವಾಂತರ ಆಗಿದೆ. ಮುಂಬೈನಲ್ಲಿ 100 ಮಿಲಿಮೀಟರ್ಗೂ ಅಧಿಕ ವರ್ಷಧಾರೆ. ಹವಾಮಾನ ಇಲಾಖೆಯಿಂದ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ ಮುಂಬೈ ನಗರಿಯಲ್ಲಿ. ವಾರದ ಆರಂಭದಲ್ಲಿ ಮುಂಬೈನಲ್ಲಿ ನಿರಂತರ ಮಳೆ ಸುರಿತಾ ಇದೆ. ಇದರಿಂದ ಜನಜೀವನ ಕೂಡ ಅಸ್ತವ್ಯಸ್ತ ಆಗ್ತಾ ಇದೆ. ರಣರಕ್ಕಸ ವರುಣಾರ್ಭಟಕ್ಕೆ ತತ್ತರಿಸಿದಂತಹ ಮುಂಬೈ. ನೋಡಿ, ಎಲ್ಲೆಡೆ ಕೂಡ ಈಗ ಮುಂಬೈಯಲ್ಲೂ ಕೂಡ ಹೆಚ್ಚಿನ ಮಳೆ ಆಗಿರುವಂಥದ್ದು. ಮುಂಬೈನಿಂದ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ. ಎಲ್ಲಿ ನೋಡಿದ್ರೂ ಕೂಡ ಮಳೆ ನೀರು ಆವರಿಸ್ಕೊಂಡಿರುವಂಥದ್ದು, ಜಲಾವೃತ ಆಗಿದೆ. ಸಿಟಿ ಫುಲ್ ಜಲಾವೃತ ಆಗಿರುವಂಥದ್ದು. ಸೊ ಒಂದು ವಾರದಿಂದ ಸತತವಾಗಿ ಮಳೆ ಸುರಿತಾ ಇರೋದ್ರಿಂದ ಅಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ಸಿಟಿಗಳಲ್ಲಿ, ನಗರದ ಪ್ರದೇಶಗಳಲ್ಲಿ ಮಳೆ ಆಯಿತು ಅಂತ ಅಂದಾಗ ನೀರು ಎಲ್ಲಿ ಹರಿದು ಹೋಗಬೇಕು ಅನ್ನುವಂಥದ್ದು. ಯಾಕಂದರೆ ಈ ರೀತಿಯಾದಂಥ ಸಿಚುವೇಶನ್ಸ್ ಇರುತ್ತೆ. ಇನ್ನು ರಕ್ಕಸ ಮಳೆಯಿಂದ ಮುಂಬೈನಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ 1 by 1 ಸೀನ್ ಮೂಲಕ ನೋಡ್ತಾ ಹೋಗೋಣ. ನೋಡಿ, ಮಳೆಯಿಂದ ಆದಂಥ ಅವಾಂತರ ಇದು ಮುಂಬೈ ಸಿಟಿಯಲ್ಲಿ ಆದಂಥ ಅವಘಡ. ಮಹಾಮಳೆಗೆ ಮುಂಬೈ ರೋಡ್ ಸೈಡ್ನಲ್ಲಿ ನಿಲ್ಲುವಂತಿಲ್ಲ, ನಿಂತಿರುವಂಥ ಜಾಗವೇ ಕೊಚ್ಚಿಕೊಂಡು ಹೋಗುತ್ತೆ. ಆ ರೀತಿಯಾದಂಥ ಸಿಚುವೇಶನ್ಸ್ ಇದೆ. ಗಮನಿಸ್ತಾ ಇದ್ದೀವಿ ನಾವು. ನೋಡ್ತಿದ್ದಂತೆ ಕುಸಿದು ಕೊಚ್ಚಿ ಹೋದಂಥ ರಸ್ತೆಯ ವಾಹನ. ಮುಂಬೈನಲ್ಲಿ ಆಗಿರುವಂಥ ಸಿಚುವೇಶನ್ ಅದು. ನೋಡ್ತಾ ಇದ್ದಂತೆ ಅಲ್ಲಿದ್ದಂಥ ವಾಹನ ಕೂಡ ಕೊಚ್ಚಿ ಹೋಗ್ತಾ ಇದೆ. ವಾಹನ ಸಮೇತ ಕುಸಿದು ಬಿದ್ದಂತಹ ರಸ್ತೆ ಕುಸಿದು ಬೀಳ್ತಾ ಇದೆ. ಪ್ರವಾಹದ ರೀತಿ ಪ್ರವಾಹ ಆಗ್ತಾ ಇದೆ ಅಲ್ಲಿ. ಏನು ರೋಡ್ ಸೈಡ್ನಲ್ಲಿ ಏನು ವಾಹನ ಇತ್ತಲ್ವಾ, ವಾಹನ ಕೂಡ ಕುಸಿದು ಬಿದ್ದಿರುವಂಥದ್ದು. ರೋಡ್ ಸಮೇತ ರೋಡಲ್ಲಿ ಕುಸಿದು ಹೋಗಿದೆ. ಅದ್ರ ಜೊತೆ ಅಲ್ಲಿ ವಾಹನ ಏನು ನಿಲುಗಡೆ ಆಗಿತ್ತು, ವಾಹನ ಕೂಡ ಕುಸಿದು ಬಿದ್ದಿರುವಂಥದ್ದು. ಮುಂಬೈನಲ್ಲಿ ಸತತ 1 ವಾರದಿಂದ ಆಗ್ತಾ ಇದ್ದಂಥ ಮಳೆಯಿಂದ ಆಗಿರುವಂಥ ಅವಘಡ ಇದು. ಇನ್ನು ಭಯಾನಕವಾಗಿದ್ದ ರಸ್ತೆ ಕುಸಿದು ಬೀಳುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ನಾವು. ಯಾರು ನೋಡಿದ್ರು ಕೂಡ ಭಯ ಆಗುತ್ತೆ. ಒಂದು ಕಡೆ ಈ ರೀತಿಯಾಗಿ ಆದರೆ ಹೇಗಪ್ಪ, ಭೂಮಿಯಲ್ಲಿ ಕುಸಿದು ಈ ರೀತಿಯಾಗಿ ಬೀಳ್ತಾ ಇದೆ ಅಂತ ಅಂದರೆ, ಮಳೆ ಇಷ್ಟರ ಮಟ್ಟಿಗೆ ಅಲ್ಲಿ ಅಪಾಯವನ್ನು ತಂದು ಒಡ್ತಾ ಇದೆ ಅಂತ ಅಂದರೆ ಹೇಗೆ ಅನ್ನುವಂಥ ಸಿಚುವೇಶನ್ ಭಯ ಆಗುತ್ತೆ. ಆ ರೀತಿಯಾಗಿ ಭಯ ಬೀಳಿಸುವಂಥ ದೃಶ್ಯ ಇದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ಎರಡನೇ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ ನಾವು. ಮುಂಬೈನಲ್ಲಿ ಆದಂಥದ್ದು. ಹೊಳೆಯಂತಾದ ಮುಂಬೈನ ಹೈವೇ ರಸ್ತೆಗಳು, ನೀರಿನಲ್ಲೇ ಮುಳುಗಿ ಹೋದ ವಾಹನಗಳು, ಇನ್ನು ಆಟಿಕೆ ವಸ್ತುಗಳಂತೆ ತೇಲಾಡ್ತಾ ಇದ್ದಾವೆ ಕಾರುಗಳೆಲ್ಲ. ಎದೆ ಎತ್ತರದಲ್ಲಿ ನೀರೆಲ್ಲ ಹಾದು ಹೋಗಬೇಕಾದಂಥ ಪರಿಸ್ಥಿತಿ. ಸಂಚಾರ ಸ್ಥಗಿತ ಆಗಿದೆ. ನೀರಿನಲ್ಲೇ ನಿಂತಹ ವಾಹನಗಳು ಗಮನಿಸ್ತಾ ಇದ್ದೀವಿ. ನೀರಿನಲ್ಲಿ ವಾಹನಗಳು ಯಾವ ರೀತಿಯಾಗಿ ನಿಂತಿದೆ ಅಂತ ಅಂದರೆ, ಆಟ ಆಡೋ ವಸ್ತು, ಪ್ಲಾಸ್ಟಿಕ್ ಕಾರ್ ಅಂತ ನಾವೇನು ಆಟ ಆಡೋಕ್ಕೆ ತೆಗೆದುಕೊಂಡಿರ್ತೀವಲ್ಲ, ಆ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ಲಿ ವಾಹನಗಳೆಲ್ಲ. ಜನ ಅದೇ ನೀರಲ್ಲಿ ಓಡಾಡ್ತಾ ಇದ್ದಾರೆ ನೋಡ್ರಿ. ಎದೆ ಎತ್ತರಕ್ಕೆ ನೀರಿರುವಂಥದ್ದು, ಅದರಲ್ಲೇ ಓಡಾಡ್ತಾ ಇದ್ದಾರೆ. ಇನ್ನೇನು ಮಾಡೋಣ, ಆಪ್ಷನ್ ಇಲ್ಲ ಅಂತ. ಯಾವ ರೀತಿಯಾಗಿ ಆಗಿದೆ ಅಂತ ಅಂದರೆ, ಕಾರ್ಗಳೆಲ್ಲ ಒಂದು ರೀತಿ ಈ ಚಿಕ್ಕ ಮಕ್ಕಳು ಆಟ ಆಡೋ ಸಾಮಾನುಗಳು ಇರ್ತಾವಲ್ಲ, ಆ ರೀತಿಯಾಗಿ ಅಲ್ಲಿ ಕಾಣಿಸ್ತಾ ಇದ್ದಾವೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಮುಂಬೈ ಸಿಟಿಯ
ಅವಾಂತರ ಈಗ ಮಳೆ ಏನು ಸತತವಾಗಿ ಒಂದು ವಾರದಿಂದ ಮಳೆ ಸುರಿತಾ ಇದೆಯಲ್ಲ, ಆ ಮಳೆಯಿಂದ ಆದಂಥ ಅವಘಡಗಳು ಎಲ್ಲ ಸಿಟಿ ಅಂತ ಅಂದಮೇಲೆ ನೀರೀಗ ಮಳೆ ಆಯಿತು ಅಂತ ಅಂದಾಗ ನೀರೆಲ್ಲ ಎಲ್ಲಾದರೂ ಇಂಗೋದಕ್ಕೆ ಏನಾದರೂ ಜಾಗ ಇರುತ್ತೆ? ಇಲ್ಲ, ಎಲ್ಲಿ ನೋಡಿದ್ರು ಕೂಡ ಡಾಂಬರು, ಸಿಮೆಂಟ್ ರೋಡ್ಗಳು, ಸಿಮೆಂಟ್ ರಸ್ತೆಗಳು, ಡಾಂಬರ್ ರಸ್ತೆಗಳು. ಹೀಗಾಗಿ ನೀರು ಎಲ್ಲಿ ಹೋಗಬೇಕು? ಇನ್ನು ಈಗ ಡ್ರೈನೇಜ್ ಸಿಸ್ಟಮ್ ಮಾಡಿದ್ರೂ ಕೂಡ ಡ್ರೈನೇಜ್ ಸಿಸ್ಟಮ್ ಅದಕ್ಕೆ ಅದರ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಅದು ತುಂಬಿ ಹರಿತಾ ಇದೆ ಅಂತಂದರೆ ಆ ನೀರೆಲ್ಲ ರೋಡ್ಗೆ ಬರಬೇಕು. ಒಂದು ರೀತಿ ಯಾವುದೋ ಒಂದು ಕೆರೆಯನ್ನು ನೋಡ್ದಂಗೆ ಆಗ್ತಾ ಇದೆ ಆ ಸಿಟಿಯನ್ನು. ಮುಂಬೈ ಸಿಟಿ ಅಂತ ಅಂದರೆ ಎಂಥ ದೊಡ್ಡ ಸಿಟಿ, ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡ್ಬೋದು, ರಿಚೆಸ್ಟ್ ಸಿಟಿ ಅಂತೆಲ್ಲ ಹೇಳ್ತೀವಿ. ಬಟ್ ಈ ಸಂದರ್ಭದಲ್ಲಿ ಮುಂಬೈ ಸಿಟಿಯ ಸ್ಥಿತಿಗತಿಗಳು ಯಾವ ರೀತಿಯಾಗಿದ್ದಾವೆ ನೋಡ್ತಾ ಇದ್ದೀವಿ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಈ ಕುರಿತಾದಂಥ ಒಂದೊಂದೇ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತಾ ಇರುವಂಥದ್ದು ಮಳೆಯ ಅವಾಂತರದಿಂದ ಆದಂಥ ಸಿಚುವೇಶನ್ಸ್ಗಳವೆಲ್ಲ. ಇನ್ನು ಅದೇ ರೀತಿಯಾಗಿ ಮುಂಬೈನಲ್ಲಿ ಆದಂಥ ಮತ್ತೊಂದು ಸ್ಥಿತಿ ಯಾವ ರೀತಿಯಾಗಿದೆ, ಮೂರನೇ ದೃಶ್ಯ. ಪ್ರವಾಹ ಪ್ರಕೋಪಕ್ಕೆ ಅಲ್ಲೋಲ ಕಲ್ಲೋಲ, ರಸ್ತೆ ಯಾವುದು, ಚರಂಡಿ ಯಾವುದು ಗೊತ್ತಾಗ್ತಿಲ್ಲ. ಕಣ್ಣು ಹಾಯಿಸ್ದಲ್ಲೆಲ್ಲ ಕೂಡ ನೀರು ಪ್ರವಾಹದಲ್ಲಿ ಮುಳುಗಿ ಹೋದಂಥ ಕಾರುಗಳಾಗಿರ್ಬೋದು, ಬೈಕ್ಗಳಾಗಿರ್ಬೋದು, ವಾಹನಗಳೆಲ್ಲ. ಸೊ ಆ ರೀತಿಯಾದಂಥ ಸಿಚುವೇಶನ್ಸು ಎಲ್ಲಿ ನೋಡಿದ್ರು ಕೂಡ ಜಲಾವೃತ, ಎಲ್ಲಿ ನೋಡಿದ್ರು ನೀರೇ ಕಾಣಿಸ್ತಾ ಇದೆ ಮುಂಬೈನಲ್ಲಿ. ಮುಂಬೈ ನಗರ ಅಂತ ಅಂದರೆ ಎತ್ತ ಕಣ್ಣು ಹಾಯಿಸಿದ್ರು ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಮಾಲ್ಗಳಾಗಿರ್ಬೋದು, ದೊಡ್ಡ ಕಟ್ಟಡಗಳಾಗಿರ್ಬೋದು, ಇದೆಲ್ಲವೂ ಕಾಣಿಸುತ್ತೆ. ಬಟ್ ಈಗ ಸದ್ಯದ ಸ್ಥಿತಿಯಲ್ಲಿ ಏನು ಕಾಣಿಸ್ತಾ ಇದೆ, ಎಲ್ಲಿ ನೋಡಿದ್ರು ಕೂಡ ನೀರೇ, ಜಲಾವೃತ, ನೀರಿನಲ್ಲಿ ಕಟ್ಟಿಬಿಟ್ಟಿದ್ದಾರೇನಪ್ಪ ಈ ಕಟ್ಟಡಗಳನ್ನೆಲ್ಲ ಅನ್ನುವಂಥ ರೀತಿಯಲ್ಲಿ. ಈಗ ಕೆಲವೊಂದಿಷ್ಟು ಈ ಮಾಲ್ಡೀವ್ಸ್ಗಳಲ್ಲೆಲ್ಲ ಹೋದಾಗ ಆ ಒಂದು ಪ್ರದೇಶಗಳನ್ನ ನೋಡಿದಾಗ ಯಾವ ರೀತಿಯಾಗಿ ಸಮುದ್ರದಲ್ಲಿ ಕಟ್ಟಿರ್ತಾರೆ ನೋಡಿ, ಆ ರೀತಿಯಾಗಿ ಅನಿಸ್ತಾ ಇದೆ ಅಲ್ಲಿ. ಆ ರೀತಿ ಎಲ್ಲಿ ನೋಡಿದ್ರು ಜಲಾವೃತ, ಎಲ್ಲಿ ನೋಡಿದ್ರು ಕೂಡ ನೀರು. ಚಿಕ್ಕ ಮಕ್ಕಳಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ಎಲ್ಲರೂ ಕೂಡ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಜನಜೀವನ ಅಸ್ತವ್ಯಸ್ತ ಆಗ್ತಿದೆ. ಮನೆಯಿಂದ ಹೊರಗಡೆ ಬರಬೇಕಾ, ಮನೆಯೇ ನೀರಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಆ ರೀತಿಯಾದಂಥ ಸಿಚುವೇಶನ್ಸ್ಗಳು. ಇನ್ನು ವಾಹನಗಳ ಹತ್ರ ಕಾಣಿಸ್ತಾನೇ ಇಲ್ಲ, ನೀರಿನಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಇನ್ನು ಅದೇ ರೀತಿಯಾಗಿ ಮುಂಬೈನ ಮತ್ತೊಂದು ದೃಶ್ಯ ನೋಡಿ, ಪ್ರವಾಹದಲ್ಲೂ ಕೆಲವರು ಹುಚ್ಚಾಟವನ್ನು ಮೆರಿತಾ ಇದ್ದಾರೆ. ಟೈರ್ ಟ್ಯೂಬ್ ಮೇಲೆ ಕುಳಿತು ಮಸ್ತಿ ವಿಡಿಯೋ, ಸೆಲ್ಫಿ ಮಾಡಿ ಹುಚ್ಚಾಟ. ಇನ್ನು ಕೆಲ ಏರಿಯಾದಲ್ಲಿ ಮಳೆ ನೀರಿನಲ್ಲಿ ತಮಾಷೆಯನ್ನ ಮಾಡ್ತಾ ಇರುವಂಥದ್ದು. ಅಂದರೆ ಈ ರೀತಿಯಾಗಿ ಸಿಚುವೇಶನ್ಸ್ ಆಗ್ಬಿಟ್ಟಿದೆ, ಇನ್ನೇನು ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಜನ ಏನು ಮಾಡ್ತಾ ಇದ್ದಾರೆ, ಅದನ್ನು ಆ ಸಿಚುವೇಶನ್ಸ್ಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಟೈರ್ ಗಾಳಿಯನ್ನು ತೆಗೆದುಕೊಂಡು ಆ ರೀತಿಯಾಗಿ ನೋಡಿ ಗಮನಿಸ್ತಾ ಇದ್ದೀವಿ ನಾವು. हे आहे आमची चांदीवाली विधानसभा. नाले सफाई झाली नाही. महापौर म्हणतात नाले सफाई झाली, उपमहापौर म्हणतात नाले सफाई झाली, पण नाले सफाई कुठे झाली? कालूराम कुठे गेला? नाल्याचा कॉन्ट्रॅक्टर कुठे गेला? कालूराम. हे बघा, वॉटर किंगडम चांदीवाली विधानसभा. निवडून आलेले सगळ्या घरी बसलेले. अजून द्या, अशाच लोकांना मतदान करा.